ಎಂಇಎಸ್ ಗೂಂಡ ಶುಭಂ ಶಳಕೆಯನ್ನ ಬೆಳಗಾವಿ ಪೊಲೀಸರು ಬಂಧಿಸಿರುವ ಬೆನ್ನಲ್ಲೇ ಬೆಳಗಾವಿ ಪೊಲೀಸರನ್ನ ನಾಯಿಗೆ ಹೊಲಿಸಿ ಪೋಸ್ಟ್ ಹಾಕಿ ಮತ್ತೆ ಎಂಇಎಸ್ ಪುಂಡರು ಉದ್ದಟತನವನ್ನ ಮೆರೆದಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಹಾಗೂ ಕರ್ನಾಟಕದ ಬಗ್ಗೆ ಅಪಹಾಸ್ಯ ಮಾಡಿದ್ದಂತ ಶಳಕೆ ವಿರುದ್ಧ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಳಿಕ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಶುಭಂ ಶಳಕೆಯನ್ನ ಪೊಲೀಸರು ಬಂಧಿಸಿದ್ರು. ಶಳಕೆ ಬಂಧನದ ಬಳಿಕ ಎಂಇಎಸ್ ಮತ್ತೆ ಪೋಸ್ಟ್ ಅನ್ನ ಹಾಕಿದೆ. ಸಮಿತಿಯ ಸಿಂಹ ಏಕಾಂಗಿಯಾಗಿ ಹೋರಾಡ್ತಾ ಇದೆ. ಸಾವಿರಾರು ನಾಯಿಗಳು ಸಿಂಹವನ್ನ ಮುಗಿಸ್ಲಿಕ್ಕೆ ಬೆನ್ನತ್ತಿವೆ. ಆದ್ರೆ ಸಿಂಹನನ್ನ ಮುಗಿಸ್ಲಿಕ್ಕೆ ನಾಯಿಗಳಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ಎಂಇಎಸ್ ಮುಖಂಡನ ಬಂಧನದ ಬಗ್ಗೆ ಯುವ ಸಮಿತಿ ಸೀನಾಬಾಗ್ ಹೆಸರಿನ ಸಾಮಾಜಿಕ ಜಾಲತಾಣದಲ್ಲಿ ಉದ್ದಟತನದ ಪೋಸ್ಟ್ ಅನ್ನು ಹಾಕಲಾಗಿದೆ.